ಬೆಳಿಗ್ಗೆ ಲೇಟಾಗಿ ಬಿಟ್ಟಿರೋದ್ರಿಂದ ಇಲ್ಲಿ ರೀಚ್ ಆಗೋಷ್ಟಲ್ಲ 11 ಗಂಟೆ ಆಗಿತ್ತು. ಸೊ ಹೊಟ್ಟೆ ಅದು ತುಂಬಾ ಹಶ್ವಾಗ್ತಿತ್ತು. ಸೊ ಲಾಭ ಯಾವ್ದಾದ್ರು ಸಿಗುತ್ತಾ ಆರಾಮಾಗಿ ಕೂತ್ಕೊಂಡು ತಿನ್ನೋಣ ಅಂತ ನೋಡ್ತಿದ್ದೆ. ಸದ್ಯಕ್ಕೆ ಈ ಡಾಬಾ ಸಿಕ್ತು. ಆ್ಯಂಡ್ ಈ ಹುಡುಗ ತುಂಬ ಖುಷಿಯಾಗಿ ನನಗೆ ಗ್ರೀಟ್ ಮಾಡ್ದ. ಬೈಕರ್ಸ್ ಅಂದರೆ ತುಂಬ ಇಷ್ಟ ಅಂತೆ. ಆ್ಯಂಡ್ ಎಕ್ಸ್ಟ್ರಾ ಕೇರ್ ತೊಗೊಂಡು ಒಳಗಡೆ ಕರ್ಕೊಂಡೋಗಿ ರೂಮಲ್ಲಿ ಕೂರಿಸಿ ನೀರು ಕೊಟ್ಟು ಫ್ಯಾನ್ ಕೆಳಗಡೆ ಕೂರಿಸಿ ಎಲ್ಲ ಆರಾಮ ಅಂತೆಲ್ಲ ಕೇಳಿ ಇಲ್ಲೇ ಊಟ ಮಾಡಿ ಆರಾಮಾಗಿ ಫ್ಯಾನ್ ಕೆಳಗಡೆ ಅಂತ. ಬಟ್ ಇಲ್ಲ, ನಾನು ಹೊರಗಡೆ ನನಗೆ ಆ ಕಾಟ್ ಮೇಲೆ ಕೂತ್ಕೊಂಡು ತಿನ್ನೋದೇ ಮಜಾ ಆ ಗಾಳೀಲಿ ಅಂದ್ಬಿಟ್ಟು ಆಚೆ ಬಂದು ಕೂತ್ಕೊಂಡೆ. ರೋಟಿ ಅದ್ರ ಜೊತೆ ದಾಲು ಮತ್ತು ಲಸ್ಸಿ ಕಾಂಬಿನೇಷನ್ ಸೂಪರ್ ಆಯಿತು. ಚೆನ್ನಾಗಿ ಭರ್ಜರಿಯಾಗಿ ಊಟ ಮಾಡಿದೆ. मेरा दोस्त है, ये हमारा भाई है, ये हमारे सारे भाई लोग हैं। भाई को अब का नाम बताओ. हशियारपुर नमा बस्ती. ಓಕೆ, ಭರ್ಜರಿ ಅಂತ ಊಟ ಆಯಿತು. ಆ ರೋಟಿ ಆ ದಾಲು ಸೂಪರ್ ಆಗಿತ್ತು. ಅದ್ರ ಜೊತೆ ಲಸ್ಸಿ ಇನ್ನೂ ಅಲ್ಟಿಮೇಟ್ ಆಗಿತ್ತು. ಇದೆಲ್ಲದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ಅಂದರೆ ಆ ರೋಷನ್ನ ಬಂದು ಸರ್ವ್ ಮಾಡಿದ ರೀತಿ. ಫುಲ್ ಖುಷಿಯಾಗಿ ಬಂದು ಮಾತಾಡ್ಸ್ಕೊಂಡು ಏನು ಬೇಕು ಏನು ಬೇಡ ಅಂತೆಲ್ಲ ಸರ್ವ್ ಮಾಡ್ದೆ. ಬೈಕರ್ಸ್ ಅಂದರೆ ತುಂಬ ಇಷ್ಟ ಆಯ್ತದೆ. ಆ್ಯಂಡ್ ಯಾವುದಾದ್ರು ಒಂದಿನ ಈ ಥರ ಬೈಕ್ ತೊಗೊಳ್ತೀನಿ ಅಂತ. ಸೊ ಬೆಸ್ಟ್ ಆಫ್ ಲಕ್ ಕೇಳ್ಬಿಟ್ಟು ಹಾಗೆ ಬಂದೆ. ಅರ್ಧ ದಾರಿಗೆ ಬಂದಿದ್ದೆ. ಆಮೇಲೆ ಫ್ಲ್ಯಾಶ್ ಆಯ್ತು ಗುರು, ಅವನ ಅಜ್ಜಿ ಚೆನ್ನಾಗಿ ಊಟ ಏನೋ ಮಾಡ್ಬಿಟ್ಟೆ, ಬಟ್ ಪೇಮೆಂಟೇ ಮಾಡಿಲ್ಲ ಗುರು ಅಂತ. ಸೊ ಅದೇನಾಯಿತು, ಖುಷಿಯಾಗಿ ಮಾತಾಡ್ತಿರಲ್ಲ, ನಾನು ಮಾತಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ. ಆ್ಯಂಡ್ ಪೇಮೆಂಟ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ಆಯಿತು ಅಂದ್ಬಿಟ್ಟು ವಾಪಸ್ ಬಂದಮೇಲೆ ಇನ್ನೊಂದು ಆಶ್ಚರ್ಯವಾಗಿತ್ತು. ಅಲ್ಲಿಗೆ ಬಂದಿದ ತಕ್ಷಣ ಎಲ್ಲರೂ ವಾಪಸ್ ಬಂದರು, ಏನಾಯಿತು ಅಂತ, ಏನೋ ಮಿಸ್ ಆಗಿದೆ ಅಂತ. ಬಟ್ ಹೇಳಿದೆ ಅವ್ರಿಗೆ, ಐ ವಾಸ್ ರಿಯಲಿ ಸಾರಿ, ಊಟ ಮಾಡಿದೆ ಬಟ್ ನಿಮ್ಮ ಪೇಮೆಂಟೇ ಮಾಡಿಲ್ಲ, ಮಾತಲ್ಲಿ ಮರ್ತೋಗ್ಬಿಟ್ಟೆ ಅಂತ. ಬಟ್ ಅವರು ಇಲ್ಲ ಪೇಮೆಂಟ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಇದು ಕನ್ನಾ ಆರತ್ ಅಂತ, ಅಂದರೆ KG ಎಂಟರ್ಪ್ರೈಸಸ್ ಅಂತ ಇರೋದು. ಸೊ ಇವ್ರದ್ದೇನಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಗೂಡ್ಸ್ ಮೇಂಟೈನು ಏನೋ ಒಂದಿರುತ್ತೆ, ಸ್ಟೋರ್ ಗೀರ್ ಅಂತ. ಸೊ ಇವ್ರೇನು ಮಾಡ್ತಾರೆ, ಫ್ರೀಯಾಗಿ ಫುಡ್ ಸರ್ವ್ ಮಾಡ್ತಾರೆ ಇಲ್ಲಿ ಬಂದಂಥ ಎಲ್ಲ ಡ್ರೈವರ್ಸ್ಗೆಲ್ಲ. ಸೊ ಅದರಲ್ಲೇ ನನಗೂ ಸರ್ವ್ ಮಾಡಿದ್ದು. ಸೊ ಹೋಗಿ ಬನ್ನಿ, ಬೆಸ್ಟ್ ಆಫ್ ಲಕ್ ಅಂತ ಹೇಳಿದ್ರು. ಸೊ ನಾನು ಎಲ್ಲ ಓಕೆ, ಥ್ಯಾಂಕ್ ಯು ವೆರಿ ಮಚ್, ತುಂಬ ಖುಷಿ ಆಯಿತು, ಈ ಥರ ಒಂದು ಸರ್ವಿಸ್ ಕೊಡ್ತಾಯಿರಾ, ಒಳ್ಳೆ ಊಟ ಕೊಡ್ತಾಯಿರಾ. ಸೊ ಸರಿ ಅಂದ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ಈ ಥರ ನಿಮಗೆ ಎಷ್ಟೋ ಅನುಭವಗಳಾಗುತ್ತೆ ಈ ಪಂಜಾಬ್ ರೀಜನಲ್ಲಿ.